ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜೂನ್ 10ರಂದು ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಡಿಕೆಶಿ ಸಂಭ್ರಮಾಚರಣೆ. ಬಿವಿ ರಾಜೇಶ್ ಗೌಡ ಸ್ಪಷ್ಟನೆ. ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಲು ಬಿವಿ ರಾಜೀವ್ ಗೌಡರವರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜೂನ್ 10ರಂದು ಬುಧವಾರ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆಸಲಾಗುವುದು ಎಂದು ಬಿವಿ ರಾಜೀವ್ ಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿವಿ ರಾಜೇಶ್ ಗೌಡರವರು ಜೂನ್ 10 ಬುಧವಾರದಂದು ಕಾಂಗ್ರೆಸ್ ಭವನದಲ್ಲಿ ಕೇಕ್ ಕತ್ತರಿಸಿ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಮಾಡುತ್ತೇವೆ. ಸುಮಾರು 10,000 ಮಂದಿಗೆ ಸಿಹಿ ಹಂಚಿ ಬಿರಿಯಾನಿ ಮಾಂಸಾಹಾರಿ ಊಟವನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ನಗರದ 31 ವಾರ್ಡಿನ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು 1 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 200ಕ್ಕೂ ಹೆಚ್ಚಿನ ಜನ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಬೇಕೆಂದು ತಿಳಿಸಿದರು. ಸಚಿವ KH ಮುನಿಯಪ್ಪ ಹಾಗೂ ಉಳಿದ ಸಚಿವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನ ರಾಜೀವ್ ಗೌಡ, ಚಿಲಕಲನೆರಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನುಪಲ್ಲಿ ಕೃಷ್ಣಾರೆಡ್ಡಿ, ಡಾಲ್ಫಿನ್ ನಾಗರಾಜು, ಅಫ್ಸರ್ ಪಾಷಾ, ಕಂಪನಿ ದೇವರಾಜ್, ಬ್ಯಾಟ್ರಾಯ ಶೆಟ್ಟಿ, ಡಿಪಿ ನಾಗರಾಜ್, ಗುಡಿಹಳ್ಳಿ ನಾರಾಯಣಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇನ್ನು ಮುಂತಾದವರು ಹಾಜರಿದ್ದರು. ವೋಟರ್ ಐಡಿಯಲ್ಲಿ ಇವಾಗ ನನ್ನ ಹೆಸರು ಕೆ ಸಹನ ಇತ್ತು 2002ರಲ್ಲಿ. 2025ರಂದು ಅದು ಕೆ ಸಹನ ರಾಜೀವ್ ಗೌಡ ಅಂತ ಆಗಿದೆ. ನಾನು ನನ್ನ ಐಡೆಂಟಿಟಿನ ಪ್ರೂವ್ ಮಾಡ್ಕೋಬೇಕಂದ್ರೆ ನನ್ನ ಮ್ಯಾರೇಜ್ ಸರ್ಟಿಫಿಕೇಟು ಎಲ್ಲ ಕೊಟ್ಟು ಮತ್ತೆ ಹೊಸ ವೋಟರ್ ಐಡಿ ಎಲ್ಲ ಮಾಡಿಸ್ಬೇಕು. ಇಲ್ಲಾಂದ್ರೆ ವೋಟರ್ ಐಡಿ ಡಿಲೀಟ್ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಅದ್ರ ಸಭೆಯನ್ನು ಮತ್ತೆ ಕರಿತೀವಿ. ಯಾಕಂದ್ರೆ ನಾವು ಬೇರೆ ಟೂಸ್ ಇರ್ತಾರೆ, ಅದು BLO ಕೊಟ್ಟಿರ್ತಾರೆ, ಅವರ ಜೊತೆಗೆ ಕೆಲಸ ಮಾಡಬೇಕಾಗಿಲ್ಲ ಸಂದರ್ಭ ಬರುತ್ತೆ. ಇನ್ಕ್ಲೂಡಿಂಗ್ ಹೊಸ ವೋಟರ್ ಐಡಿ ರಾಜೀವ್ ಕೂಡ ಮಾಡಿಸ್ಕೋಬೇಕು. ಆ ರೀತಿಯಾದಂಥ ಸಂದರ್ಭ ತಂದಿದ್ದಾರೆ. ನಮ್ಮ ಪ್ರತಿಯೊಬ್ಬ ನಾಯಕರು ಬೂತ್ ಮಟ್ಟದಲ್ಲಿ ಒಂದು 10 ವೋಟು ಡಿಲೀಟ್ ಆಗ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಅತಿಯಾದ ಮೈನಾರಿಟಿಯಲ್ಲಿ ಏನಾಗ್ತದೆ, ಅವರ ಕರೆಕ್ಟ್ ಡಾಕ್ಯುಮೆಂಟೇಷನ್ ಅಥವಾ ಇನ್ನೊಂದು ಇರಲ್ಲ. ಆಗ ವೋಟರ್ ಐಡಿ ಏನಾದ್ರು ಡಿಲೀಟ್ ಆಗೋಯ್ತು ಅಂತಂದ್ರೆ ಅವರಿಗೆ ಯಾವುದೇ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಸಿಗಲ್ಲ. ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ರೇಷನ್ ಕಾರ್ಡ್ ಇರಲ್ಲ, ಅಥವಾ ಏನು ನಮ್ಮ ಬಾಕಿಗಳೆಲ್ಲ ಹೊರಟೋಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಮೀಟಿಂಗ್ ನಾವು ಮತ್ತೆ ಕರಿತೀವಿ ಅನ್ನೋ ಮಾತನಾಡಿ ಇಡೀ ಕ್ಯಾಬಿನೆಟ್ ಅಲ್ಲಿರ್ತಕ್ಕಂಥ ಎಲ್ಲ ಸಚಿವರ ಜೊತೆ ರಾಜೇಗೌಡರು ನಿಕಟ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಾನು ತಮ್ಮಲ್ಲಿ ಇಷ್ಟೇ ಮನವಿ ಮಾಡಿಕೊಳ್ಳೋದು ಬಂಧುಗಳೇ, ನಾಳೆ ಏನು ಭಾನುವಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೆಯಾಗಿ ಇಡೀ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಮುಖಂಡರ ಹಾಗೆಯಾಗಿ ರಾಜೇಗೌಡರ ನಾಯಕತ್ವದಲ್ಲಿ ಈ ಕ್ಷೇತ್ರದಲ್ಲಿ ಸಿಹಿ ಹಂಚೋ ಕಾರ್ಯಕ್ರಮ ಹಾಗೂ ಎಲ್ಲರಿಗೂ ಒಂದು ಉಪಹಾರ ಊಟದ ಕಾರ್ಯಕ್ರಮ ಇಟ್ಕೊಂಡು ಅವರಿಗೆ ಒಂದು ದೊಡ್ಡ ಸಮಾರಂಭದ ಮುಖಾಂತರ ಅವರೊಂದು ಕಾರ್ಯಕ್ರಮ ಮಾಡಿ ಅವರನ್ನು ಸನ್ಮಾನ ಮಾಡತಕ್ಕಂಥ ಒಂದು ಪೂರ್ವಭಾವಿ ಸಭೆ ಇವತ್ತು ಕರೆದಿರೋದಕ್ಕೆ ನಿಮ್ಮನ್ನೆಲ್ಲರ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಹೆಚ್ಚಿಗೆ ಬೇಕು ಈಗ ಭಾನುವಾರ ಅಥವಾ ಬುಧವಾರ ಮಂಗಳವಾರ ಬೇಡ ಅಂತಿದ್ರು. ಅದಕ್ಕೆ ಭಾನುವಾರ ಯಾರನ್ನ ಕೈಯಂದ್ರೆ ಇನ್ನೊಂದು ಬುಧವಾರ ಒಗ್ಗಟ್ಟಿಗೆ ಎಲ್ಲ ಬುಧವಾರ ಅಂತ ಕೈಯಲ್ಲಿ ಯಾರನ್ನ ಇಲ್ಲ ಭಾನುವಾರ ಮಾಡೋಣ ಅಂತ ಹೇಳ್ಬೋದು. ಬುಧವಾರ ಎಲ್ಲರೂ ಹೇಳ್ತಾರೆ, ಬುಧವಾರ ಇಟ್ಕೊಳ್ಳೋಣ. ಬುಧವಾರ 11 ಗಂಟೆಗೆ ಇಲ್ಲೇ ಕಾಂಗ್ರೆಸ್ ಭವನದಲ್ಲಿ ಒಂದು 3 kg ಒಂದು ಕೇಕ್ ಕಟ್ ಮಾಡಿಸೋಣ. ಅವತ್ತು ದಿನ ಏನು ನಿನ್ನೆ ಸ್ವೇರಿಂಗ್ ಪ್ರೋಗ್ರಾಮ್ ನಡೀತು, ಪ್ರಮಾಣ ವಚನ. ಆ ಪ್ರಮಾಣ ವಚನ ನಾವೆಲ್ಲರೂ ಕೂತು ವೀಕ್ಷಣೆ ಮಾಡೋಣ. ಒಂದು LED ದೊಡ್ಡ ಸ್ಕ್ರೀನ್ ಆಗೋಣ. ಆ ಸ್ಕ್ರೀನು ಅವ್ರ ಪ್ರಮಾಣ ವಚನ ಅದರಲ್ಲಿ ಸ್ವೀಕಾರ ಮಾಡಿದಂತ ನಾವು ಕೇಕ್ ಕಟ್ ಮಾಡೋಣ. ಆಮೇಲೆ ಕಾಂಗ್ರೆಸ್ ಭವನ ಪಕ್ಕದಲ್ಲಿ ಈ ರೋಡ್ಗಳನ್ನ ಇದೇನಿದೆ ಆ ಕಡೆ ಬಂದ್ ಮಾಡಿ ಇಲ್ಲೇ ಎಲ್ಲ ಮುಖಂಡರು ಅಂತೇನೆ ಆಚೆ ಕಡೆ ಇಲ್ಲೇ ಊಟ ವ್ಯವಸ್ಥೆ ಮಾಡೋಣ. 10,000 ಜನಕ್ಕೆ ಮಟನ್ ಊಟದ ವ್ಯವಸ್ಥೆ. ಮಟನ್ ಊಟದಲ್ಲಿ ಅನ್ಕೊಂಡಿದ್ದೀವಿ ಮಿನಿಮಮ್ 1 ಟನ್ ಚಿಕನ್, 1 ಟನ್ ಮಟನ್ ಹಾಕಿ ಎಲ್ಲರೂ ಬಂದವರು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು. ಎಲೆ
ದೊಡ್ಡದಾಗಿರುತ್ತೆ. ಇಲ್ಲಿ ವಾರ್ಡ್ ಅಂತಂದ್ರೆ ನಮಗೆ 1000 ಓಟ್ ಬಂದದ್ದು. ಅದೇ ಪಂಚಾಯತಿನಲ್ಲಿ 4,500 ಓಟ್ ಇರ್ತದೆ. ಹಾಗಾಗಿ ಒಂದೊಂದು ಪಂಚಾಯತಿಗೆ ಮಿನಿಮಮ್ 200 ಜನ ಎಲ್ಲ ಮುಖಂಡರುಗಳಿಗೆ ಬಂದಿದ್ದೀರಿ ಪೂರ್ವಭಾವಿ ಸಭೆಗೆ. ಎಲ್ಲರೂ ಯಾರು ನಿಮ್ಮ ಪಂಚಾಯತ್ಗಳಿಂದ ಬೂತ್ ವೈಸ್ ವಿಲೇಜ್ ವೈಸ್ ಯಾರು ಮುಖಂಡರಿದ್ದಾರೆ ಅವರಿಗೆ ಇನ್ನು ಬಂದಿರುವ ಪಂಚಾಯತಿ ಮುಖಂಡರು ಯಾರಿದ್ದೀರಿ ಆ ಮಾಹಿತಿ ತಿಳಿಸ್ಕೊಡ್ಬೇಕು. ಅವ್ರನ್ನ 200ಕ್ಕೂ ಹೆಚ್ಚಿನ ಜನ ಕರ್ಕೊಂಡು ಬರೋ ಜವಾಬ್ದಾರಿ ಇಲ್ಲಿ ಬಂದಿರುವ ಕಾಂಗ್ರೆಸ್ ಮುಖಂಡರು ಯಾರಿದ್ದೀರಿ, ನೀವು ಸೀನಿಯರ್ ಕಾಂಗ್ರೆಸ್ ಪಕ್ಷ ಕಟ್ಕೊಂಡ್ಬಂದಿರೋ ಜವಾಬ್ದಾರಿ ಇರ್ತದೆ. ನಾವು ಕೂಡ ಪ್ರತಿಯೊಂದು ಹಳ್ಳಿಗಳ ಮುಖಂಡರಿಗೆ ಪರ್ಸನಲ್ ಕಾಲ್ ಮಾಡಿ ಯಾರಿಗೆ ಹೇಳಿದ ಅವ್ರಿಗೆಲ್ಲರಿಗೂ ಹೇಳ್ತೀವಿ. ಅವತ್ತು ದಿನ ಈಗ ಪಂಚಾಯತಿ 200 ಜನ ಅಂದ್ರೂ ನಮಗೆ ಅಲ್ಲಿ ಅಪ್ರಾಕ್ಸಿಮೇಟ್ 7,000 ಜನ, ಟೌನಲ್ಲಿ 3,000 ಜನ, 10,000 ಜನಕ್ಕೆ ಹೇಳುತ್ತಾ ಬರ್ತಾರೆ. ಅದ್ರ ಮೇಲೆ ಕಾಂಗ್ರೆಸ್ ಅಭಿಮಾನಿಗಳು, ಡಿಕೆ ಅಭಿಮಾನಿಗಳು, ಅದೇ ರೀತಿ ಸಿದ್ದರಾಮಯ್ಯ ಅಭಿಮಾನಿಗಳು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇನ್ನೂ ಹೆಚ್ಚಿಗೆ ಸಿಗುವಂತ ಒಂದು ಅವಕಾಶ ಇದೆ. ಹಾಗಾಗಿ ಆ ಕಾರ್ಯಕ್ರಮ ಇವತ್ತು ಏನಾಗಿದೆ, ಈ ಯಾವ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ನಿನ್ನೆ ವಾಲಂಟಿಯರ್ ಹೀಗೆ ಪ್ರತಿಯೊಂದು ಹಳ್ಳಿ ಮಕ್ಕಳು ಕೆಲವು ಸರ್ಕಾರದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡ್ರಿ, ಎಲ್ಲ ಪಟಾಕಿ ಸಿಡಿಸಿದ್ರಿ. ಅದು ಒಂದು ಡಿಕೆ ಮೆಸೇಜ್ ಹೋಗಿದೆ. ಅದನ್ನ ನಾವು ಭಾನುವಾರ ಇದು ಬುಧವಾರ ಒಳ್ಳೆ ಒಂದು ಸಮಾಲೋಚನೆ ಮಾಡಿ ಈ ಒಂದು ಮೆಸೇಜ್ ಡಿಕೆ